ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ದಿನ ಚರ್ಚೆ ಮಾಡುವಂಥ ವಿಚಾರ NGO ಅಂತ. ನಾವು ಹಲವು ಕಡೆ ಕೇಳಿರ್ತೀವಿ NGO ಅಂತ. ಏನು NGO ಅಂದರೆ? ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ. ಅಂದರೆ ಸರ್ಕಾರೇತರ ಸಂಸ್ಥೆಗಳು ಅಂತಂದ್ಬಿಟ್ಟು. ಈ ಸರ್ಕಾರೇತರ ಸಂಸ್ಥೆಗಳು ನಮ್ಮ ಸಮಾಜದ ಏಳಿಗೆ, ಅಭಿವೃದ್ಧಿಯಲ್ಲಿ, ಬದಲಾವಣೆಗಳಲ್ಲಿ ಮಹತ್ತರವಾದ ಕೊಡುಗೆಗಳನ್ನು ನೀಡ್ತಾ ಇದ್ದಾವೆ. ಈ ಸಮಾಜದಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಬೇಕಂದ್ರೆ ಪ್ರತಿಯೊಂದು ಕೂಡ ಸರ್ಕಾರನೇ ಆಗಬೇಕು, ಸರ್ಕಾರದಿಂದಲೇ ನಡಿಬೇಕು ಅನ್ನೋ ಅಗತ್ಯ ಇಲ್ಲ. ಈ ನೇರವಾಗಿ ಜನಗಳು ಭಾಗವಹಿಸಿದಾಗ ಕೂಡ ಬಹಳಷ್ಟು ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಯೋಜನೆಗಳನ್ನು ಜನರ ಬಳಿ ಕೊಂಡೊಯ್ಯೋದಕ್ಕೆ ಒಂದು ವಯಾಮೀಡಿಯಾ ಬೇಕಾಗಿರೋದೇ ಈ NGO ಅಂತ ಹೇಳ್ತೀವಿ. ಭಾಳಷ್ಟು ಜನಕ್ಕೆ NGO ಅಂತಂದರೆ ಏನು ಅಂತ ಗೊತ್ತಿಲ್ಲ. NGO ಅಂದರೆ ಬೇರೆ ಏನೂ ಅಲ್ಲ, ಕಾನೂನಿನ ಅಡಿಯಲ್ಲಿ ನಾವು ಸೃಷ್ಟಿ ಮಾಡಿದಂಥ, ಅಂದರೆ ರಿಜಿಸ್ಟ್ರೇಷನ್ ಮಾಡಿದಂಥ 3 ರೀತಿಯ ಸಂಸ್ಥೆಗಳನ್ನು ನಾವು NGO ಅಂತ ಹೇಳ್ತೀವಿ. ಅಂದರೆ ಒಂದು ಸೊಸೈಟಿ, ಇನ್ನೊಂದು ಟ್ರಸ್ಟ್ ಅಂತ ಹೇಳ್ತೀವಿ, ಟ್ರಸ್ಟ್ ಆಕ್ಟ್ ಕೆಳಗಡೆ ರಿಜಿಸ್ಟ್ರೇಷನ್ ಮಾಡ್ತೀವಿ. ಇನ್ನೊಂದು ಸೆಕ್ಷನ್ 25A ಕಂಪನಿ ಅಂತ ಹೇಳ್ತೀವಿ, ಅದು ಇಂಡಿಯನ್ ಕಂಪನೀಸ್ ಆ್ಯಕ್ಟ್ ಕೆಳಗಡೆ ನಾವು ರಿಜಿಸ್ಟ್ರೇಷನ್ ಮಾಡ್ತೀವಿ. ಅಂದರೆ ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಅದೊಂದು ಕಾನೂನಿನ ಚೌಕಟ್ಟಿರಬೇಕು, ಹಾಗೂ ಕಾನೂನಿನ ಅಡಿಯಲ್ಲಿ ಆ ಒಂದು ಸಂಸ್ಥೆ ನೋಂದಣಿ ಆಗಿರಬೇಕು. ಆಗ ಮಾತ್ರ ಯಾವುದೇ ರೀತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಘನ ಸರ್ಕಾರ ಬಹಳಷ್ಟು ಯೋಜನೆಗಳನ್ನು ಸಾಕಾರಗೊಳಿಸೋದಕ್ಕೆ ಈ NGOಗಳ ಮೂಲಕ ಪ್ರಯತ್ನ ಪಡ್ತಾ ಇದೆ. ಅದು ತುಂಬ ಯಶಸ್ವಿ ಕಾಣ್ತಾ ಇದೆ. ಹಾಗಾದರೆ ಈ ಸೊಸೈಟಿ ಅಂದ್ರೇನು, ಟ್ರಸ್ಟ್ ಅಂದ್ರೇನು, ಸೆಕ್ಷನ್ 25A ಕಂಪನಿ ಅಂದ್ರೇನು ಅನ್ನೋದನ್ನು ನಾಳೆ ನೋಡೋಣ. ನಮಸ್ಕಾರ.